ಗೈಸ್ ನಾನು ಕೇಕ್ನ ಸರ್ಪ್ರೈಸ್ ಆಗಿ ತಗೊಂಬನ್ನಿ ಅಂತಂದ್ರೆ ಪಂಚ್ ಮಾಡೋದು ಗುದಿಯೋದು ಒದಿಯೋದು ಇದನ್ನೇ ಕೇಳ್ತಾನೆ ಗೈಸ್ ಇವನು. ಗೈಸ್ ಇದು ಸಣ್ಣ ಬೇಬಿ, ಇದು ಸಣ್ಣ ಬೇಬಿ. ಕಂಗ್ರಾಚುಲೇಷನ್ಸ್ ಟಿವಿಲೆಲ್ಲ ಬಂದಿದ್ದೀರಲ್ಲಪ್ಪ ನೀವೆಲ್ಲವಾ. ಹಲೋ ಸೆಲೆಬ್ರಿಟಿ, ಹೆಂಗ ಅನಿಸ್ತಿದೆ ನಿಮ್ ರೀಲ್ಸ್ ಟಿವಿಲಿ ಬರ್ತಾ ಇರೋದು? ನಾವೇ ಕಾಮಿಡಿ ಸ್ಟಾರ್. ಸರ್ಪ್ರೈಸ್. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವತ್ತಿನ ವ್ಲಾಗ್ನ ವಿಶೇಷತೆ ಏನು ಗೊತ್ತಾ? ಇವತ್ತಿನ ವ್ಲಾಗ್ನ ವಿಶೇಷತೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ. ಹೆಲೋ, ಹ್ಯಾಪಿ ಆ್ಯನಿವರ್ಸರಿ ಗೈಸ್. ನೋಡಿ ಗೈಸ್, ಆ್ಯನಿವರ್ಸರಿ ದಿನ ಹೊರಗಡೆ ಎಲ್ಲರೂ ಹೋಗ್ಬಿಟ್ಟು ಸುತ್ತಾಡ್ಕೊ ಬರೋದು ಬಿಟ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡು ಮನೆ ಕ್ಲೀನ್ ಮಾಡ್ತಾವ್ರೆ. ಯಾಕತ್ಗೆ ಹಿಂಗೆ ಪ್ಲ್ಯಾನ್ ಇರೋದು? ಸಂಜೆಗೆ ಇವಾಗ ಏನೂ ಇಲ್ಲ ಅಂತೀರಾ? ಎಲ್ಲಿ ಟ್ರೀಟು ನಮಗೆ? ಆ್ಯನಿವರ್ಸರಿ ಟ್ರೀಟ್ ಎಲ್ಲಿ? ಸಂಜೆ ಹೋಗೋಣ ಅಂತೀರಾ? ಗೈಸ್, ಸಂಜೆ ಹೋಗೋಷ್ಟೊಳಗೆ ಒಂಚೂರು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ತಗೊಂಬಂದಿದ್ರು. ಸೊ ಆ ವ್ಯಾಕ್ಯೂಮ್ ಕ್ಲೀನರೆಲ್ಲನೂ ಫಿಟ್ ಮಾಡಿ ಅದಕ್ಕೆ ಇವಾಗ ಟ್ರಯಲ್ ಮಾಡ್ತಾವ್ರೆ. ಇಲ್ಲಿ ನೋಡಿ, ಈ ಸೋಫಾ ಮೇಲೆ ಎಲ್ಲ ಎಳ್ದವ್ರು ಆಲ್ರೆಡಿ. ಇದೆಲ್ಲ ಫುಲ್ ಕ್ಲೀನ್ ಮಾಡಿದ್ರು ನೋಡಿ. ಹೋಗ್ತೈತೆ, ನೀಟಾಗಿ ಹೋಗ್ತೈತೆ. ಹಿಂಗೆ ಹೇಳಿದ್ರೆ ಏನಮ್ಮ? ಹಾಂ, ತಗೋ. ಓ, ಇದ್ಯಾಕಮ್ಮ? ಗೈಸ್, ಇದು ಇನ್ನ ವ್ಯಾಕ್ಯೂಮ್ ಕ್ಲೀನರ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ತೆಗಿಯೋದು ಅಂತೆಲ್ಲ ಏನೋ ಇದು ಮಾಡ್ತಾವ್ರೆ, ನೋಡ್ತಾರೆ. ಅಯ್ಯೋ, ಅಲ್ಲಿ ಧೂಳ ನೋಡಿ, ಇಷ್ಟು ಬರೀ ಇಷ್ಟು ಒಂದು ಸೋಫಾ ಎಳ್ದಿದ್ದಕ್ಕೆ ನೋಡಿ ಗೈಸ್, ಇಷ್ಟೊಂದು ಧೂಳು ಬಂದೈತೆ. ಅಯ್ಯೋ ಆಚೆಗೆ ಒದರ್ಬೇಕಿತ್ತು. ಅಲ್ಲ ಕಣಮ್ಮ, ಪಾಪ ಆ್ಯನಿವರ್ಸರಿ ದಿನ ಮನೆ ಕೆಲಸ ಮಾಡಿಸ್ತಿದ್ದೀರಲ್ಲಮ್ಮ. ಆಮೇಲೆ ಹೋಯ್ತೀರಿ? ನಮ್ಮಂಗೆ ಕರ್ಕೊ ಹೋಯ್ಕಿಲ್ವಾ? ಬ್ರಷ್ ಕೊಟ್ಟವ್ರೆ. ಸೊ ಗೈಸ್, ಹಿಂಗೆ ನಮ್ಮ ಟಿಪಿಕಲ್ ಇಂಡಿಯನ್ಸ್ ಅಂತಂದರೆ ಹಿಂಗೆ ಇಲ್ಲ. ಆ್ಯಕ್ಚುಲಿ ಸಂಜೆ ಹೋಗ್ತೀವಿ ಎಲ್ಲರೂ. ಸಂಜೆ ಮೈಸೂರಿಗೆ ಹೋಗ್ಬಿಟ್ಟು ಸ್ವಲ್ಪ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಬರ್ತೀವಿ. ಸೊ ಅಷ್ಟರೊಳಗಡೆ ಒಂಚೂರು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂತವ್ರು ಅಷ್ಟೇ. ಸೊ ಬನ್ನಿ, ಇವರೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಅಷ್ಟರೊಳಗೆ ನನಗೆ ಸ್ವಲ್ಪ ಬೇರೆ ಕೆಲಸ ಐತೆ, ಅದೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ. ಗೈಸ್, ಇವತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇದೇ ಅನಿಸ್ತದೆ ನೋಡಿ. ಸೊ ಗೈಸ್, ಅದಕ್ಕೆ ಒಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ, ಅವರಂತೂ ನಮಗೇನೋ ಟ್ರೀಟ್ ಕೊಡಿಸಿಲ್ಲ ಇನ್ನು. ಸೊ ಅವರಿಗೆ ನಮ್ಮ ಕಡೆಯಿಂದ ಟ್ರೀಟ್ ಏನಪ್ಪ ಅಂತಂದರೆ, ನಾವು ಗೈಸ್ ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ನಾವು ಏನು ರೀಲ್ಸ್ ಕ್ರಿಯೇಟ್ ಮಾಡ್ತಿದ್ವಲ್ಲ, ಸೊ ಆ ರೀಲ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗಿ ಅವರು ಮೊನ್ನೆ ಮೆಸೇಜ್ ಹಾಕಿದ್ರು ನಮಗೆ, ನಿಮ್ಮ ರೀಲ್ಸ್ನ ನಾವು ನಮ್ಮ ಹೊಸ ಶೋ ಅಲ್ಲಿ ಪೋಸ್ಟ್ ಮಾಡ್ಬೋದಾ ಅಂತ. ಸೊ ಅವರು ಹೊಸ ಶೋ ಅಲ್ಲಿ ಪೋಸ್ಟ್ ಮಾಡ್ತಾರೆ, 11 ಗಂಟೆಗೆ ಪೋಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಉದಯ ಕಾಮಿಡಿ ಅಕೌಂಟ್ ಕಾಯ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ, ನಮ್ಮ ರೀಲ್ಸು ಯಾವ್ಯಾವ್ದು ಹಾಕಿದ್ದಾರೆ ಅಂತ ಚೆಕ್ ಮಾಡೋಣ. ಹೌ ಎಕ್ಸೈಟೆಡ್. ಹಲೋ ಸೆಲೆಬ್ರಿಟಿ, ಹೆಂಗೆ ಅನಿಸ್ತಿದೆ ನಿಮ್ಮ ರೀಲ್ಸು ಟಿವಿಲಿ ಬರ್ತಾ ಇರೋದು? ಖುಷಿ ಇದೆಯಾ ಮಮ್ಮಿ? ನಿಮ್ಗೆ ಎಷ್ಟು ಖುಷಿ ಇದೆ ನಿಮ್ಮ ರೀಲ್ಸ್ ಎಲ್ಲ? ಅಲ್ಲ ಗೈಸ್, ಚಿಕ್ಕ ವಯಸ್ಸಲ್ಲೆಲ್ಲ ಒಂಚೂರು ಸೌಂಡ್ ಕಮ್ಮಿ ಕೊಡಿ. ಗೈಸ್, ಚಿಕ್ಕ ವಯಸ್ಸಲ್ಲೆಲ್ಲ ಅದು ಉದಯ ಕಾಮಿಡಿ ಬಂದಾಗ ವಾಟ್ಸಪ್ ನಂಬರ್ ಕೊಡ್ತಿದ್ರು. ವಾಟ್ಸಪ್ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲ ಉದಯ ಮ್ಯೂಸಿಕಲ್ಲಿ ಸಾಂಗ್ಸ್ನ ರಿಕ್ವೆಸ್ಟ್ ಮಾಡ್ತಿದ್ದೋ. ಬಟ್ ಇವಾಗ ಅವರೇ ನಮ್ಮನ್ನು ಕೇಳಿಕೊಂಡು ನಮ್ಮ ವೀಡಿಯೋಸ್ನ ಅಲ್ಲಿ ಅಪ್ಲೋಡ್ ಮಾಡ್ತಾವ್ರೆ ಅಂತಂದರೆ ಮಮ್ಮಿ ಎಷ್ಟು ಖುಷಿ ಆಗ್ತಿದೆ ಮಮ್ಮಿ? ಎಷ್ಟು ಮಮ್ಮಿ? ನಾನು ಮಮ್ಮಿ ಅಂದ್ರೆ ಇವಳು ಮಮ್ಮಿ ಅಂತವಳೆ. ಎಷ್ಟು ಖುಷಿ ಆಗ್ತೈತೆ ಮಮ್ಮಿ? ಇಷ್ಟು ಚಿಕ್ಕ ವಯಸ್ಸಲ್ಲೆಲ್ಲ ನಂಬರ್ ಹುಡ್ಕೊಂಡು ನಂಬರ್ ಕಾಲ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಕ್ಕೆ ಕಾಯ್ತಾ ಇದ್ರಿ. ಇವಾಗ ಅವರೇ ಕೇಳ್ಬಿಟ್ಟು ಅವರೇ ನಮ್ಮನ್ನು ರಿಕ್ವೆಸ್ಟ್ ಮಾಡ್ಬಿಟ್ಟು ವಿಡಿಯೋ ಹಾಕ್ತಾವ್ರಲ್ಲ. ಹಾಂ, ಮದುವೆ ಆಗಿತ್ತು ಗೈಸ್. ಸೊ ಬನ್ನಿ ಗೈಸ್, ಇವಾಗ ಯಾವ ರೀಲ್ಸ್ನ ಹಾಕೋವ್ರೆ ನೋಡೋಣ. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ರು ಹಾಕಿದ್ರು ಅಂತ. ನೆನ್ನೆ ಅಂದರೆ ಸ್ಯಾಟರ್ಡೇ ನೋಡೋದು ಮಿಸ್ ಮಾಡಿಬಿಟ್ಟಿದ್ದು. ಸೊ ಸಂಡೇ ಮತ್ತೆ ಇವಾಗ ಮಾರ್ನಿಂಗ್ 11 o'clock ಒಂದು ಬರುತ್ತೆ, ಮತ್ತೆ ಈವ್ನಿಂಗ್ 5 o'clock ಒಂದು ಬರುತ್ತೆ. ಸೊ ಕಾಯ್ತಾ ಇದ್ದೀನಿ, ಅದು ಬಂದಿದ ತಕ್ಷಣ ತೋರಿಸ್ತೀನಿ ಬನ್ನಿ. ಗೈಸ್ ಬಂತು. ನಾವೇ ಕಾಮಿಡಿ ಸ್ಟಾರ್ಸ್. ಸೌಂಡ್ ಕೊಡಿ ಅಲ್ಲಿ. ಅಮ್ಮ ಆ ಕಡೆಗೆ ಬರಮ್ಮ, ಅಲ್ಲಿಗೆ ಬರಮ್ಮ. ಗೈಸ್, ಲುಕ್ ಅಟ್ ದೇರ್ ರಿಯಾಕ್ಷನ್. ಸೌಂಡು
ನಾವೇ ಕಾಮಿಡಿ ಸ್ಟಾರ್. ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್. ಮಗ್ನೆ ನೀನು ಒಬ್ಳನ್ನ ತೋರಿಸಿಲ್ಲ ಮಗ್ನೆ, ನಿನ್ನೂ ತೋರಿಸ್ಬೇಕಿತ್ತು ಅವರು. ಕಂಗ್ರ್ಯಾಚುಲೇಷನ್ಸ್. ಟಿವಿಲೆಲ್ಲ ಬಂದಿದ್ದೀರಲ್ಲಪ್ಪ ನೀವೆಲ್ಲವಾ. 11 o'clock ಆಗ್ತಾರೆ ಅಂತ ಹೇಳಿದ್ರು ಗೈಸ್. ಇವತ್ತಂತೂ ಮಿಸ್ ಮಾಡಲೇಬಾರ್ದು ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ದೆ. ನೆನ್ನೆ ಮಿಸ್ ಆಗೋಗಿತ್ತು. ನಮ್ಮಮ್ಮ ಅಲಾರಾಮ್ ಇಟ್ಕೊಂಡು ಬೇರೆ ಕಾಯ್ತಾ ಇತ್ತು. ಹೌ ಆರ್ ಯು ಫೀಲಿಂಗ್ ಮಮ್ಮಿ, ಹೌ ಆರ್ ಯು ಫೀಲಿಂಗ್? ಸೆಲೆಬ್ರಿಟಿ ಮಮ್ಮಿ, ಸೆಲೆಬ್ರಿಟಿ. ಏ ಇಲ್ಲ, 4 ಹಾಕಿತ್ತಾನೆ ಅವರು. 4 ಹಾಕಿದ್ರು ಗೈಸ್. 4 ಹಾಕಿದ್ರು ನೋಡಿದ್ರಲ್ಲ ನಮ್ಗೆ. ಎಸ್ ಹೇಳಿ ಹೇಳಿ ಹೇಳಿ. Thank you, Udaya Comedy. Thank you so much. Thank you so much ಉದಯ ಕಾಮಿಡಿ. ನಮ್ಮನ್ನ ರೆಕಗ್ನೈಸ್ ಮಾಡಿ ನಮ್ಮ ರೀಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ಪರ್ಮಿಷನ್ ತಗೊಂಡು ನಮ್ಮ ರೀಲ್ಸ್ನ ನಿಮ್ಮ ಚಾನಲಲ್ಲಿ ಹಾಕಿರೋದು ನಮಗೆ ತುಂಬಾನೇ ಖುಷಿ ಕೊಟ್ಟಿದೆ. ಆ್ಯಂಡ್ ಇನ್ನ ಜಾಸ್ತಿ ಇದೇ ಥರ ರೀಲ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಹುಮ್ಮಸ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಇನ್ನ ಜಾಸ್ತಿ ಕ್ರಿಯೇಟ್ ಮಾಡೋಣ ಗೈಸ್. ಗೈಸ್ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಚೆಗೆ ಬರೋಣ ಅನ್ನಷ್ಟರಲ್ಲಿ ನಮ್ಮ ತಿಮ್ಮ ಬಂದ. ನಮ್ಮ ತಿಮ್ಮ ಬಂದವನೇ. ತಿಮ್ಮ ಅಲ್ಲ ತಮ್ಮ. ಇಲ್ಲಿ ಇನ್ನೊಬ್ಬ ತಮ್ಮ ಬಂದವನು, ಎಳ್ನೀರು ತಮ್ಮ. ಇಲ್ಲಿ ನೋಡಿ ಎಲ್ಲ ರೆಡಿ ರೆಡಿ. ಪ್ರಭಮ್ ಅವ್ರು ರೆಡಿ. ಇವಾಗ ಲೈಟ್ ಹಾಕ್ತಿದ್ರಿ ಬರ್ರಿ ಇಲ್ಲಿ. ಆನಿವರ್ಸರಿ ಗರ್ಲ್. ಆನಿವರ್ಸರಿ ಗರ್ಲ್. ಗೈಸ್ ನೈಲ್ ಪಾಲಿಶ್ ಎಲ್ಲ ಹಾಕೊಂಡವ್ರು ಕೊಡ್ರಿ ಇಲ್ಲಿ. ನೈಲ್ ಪಾಲಿಶ್ ಎಲ್ಲ ಹಾಕೊಂಡವ್ರು ನೋಡಿ ಗೈಸ್. ಫುಲ್ ನೈಲ್ ಪಾಲಿಶು, ಕಾಲಕ್ಕೆ ನೈಲ್ ಪಾಲಿಶು, ಮಕ್ಕಕ್ಕೆ ನೈಲ್ ಪಾಲಿಶು, ಕೈಗೆ ನೈಲ್ ಪಾಲಿಶು. ಪರ್ಣಿ ಗೈಸ್, ಪರ್ಣಿನ ರೆಡಿ. ಸೊ ಇವಾಗ ಎಲ್ಲಾರನ್ನ ಕರ್ಕೊಂಡು ಪರ್ಣಿ ಇಲ್ಲಿ ನೋಡು ಮಗ್ನೆ. ಇಲ್ಲಿ ಪರ್ಣಿ ಇಲ್ಲಿ. ಅಯ್ಯೋ ನಿಮ್ಮ ಅಪ್ಪ ಬಿಟ್ಬಿಟ್ಟು ಹೋಯ್ತದ. ಅವ್ರಪ್ಪ ಕಾರ್ ತೆಗಿತಾವ್ರೆ ಗೈಸ್. ಇವಳನ್ನ ಬಿಟ್ಬಿಟ್ಟು ಏನ್ಬಿಟ್ಟು ಅಳ್ತಾವಳೆ. ಬಾ ಹೋಗೋಣ ನಾವೇ. ಬಾ ಹೋಗೋಣ. ಸೊ ಗೈಸ್ ಈಗ ಇವರೆಲ್ಲರನ್ನ ಕರ್ಕೊಂಡು ಬರ್ರಿ ಮೈಸೂರಿಗೆ ಹೋಗೋಣ. ಗೈಸ್ ಇವ್ರನ್ನೆಲ್ಲ ಮನೆಯಿಂದ ಎತ್ತಾಕೊಂಡು ನಾವು ಬಂದಿರೋದು ಈಗ ನೆಕ್ಸಸ್ ಮಾಲ್ಗೆ. ನೆಕ್ಸಸ್ ಮಾಲ್ಗೆ ಬಂದ್ಬಿಟ್ಟು ನಮ್ಮನ್ನೇನೋ ಆಟಾಡ್ಸಕ್ಕೆ ಕರ್ಕೊಬರ್ತಾರೆ ಅಂತಂದರೆ ಇಲ್ಲಿ ಯಾವುದೋ ಕಿಂಡರ್ ಗಾರ್ಡನ್ನ ಕರ್ಕೊಂಬಂದವ್ರೆ ಗೈಸ್. ನಾವೇನು ಆಟ ಆಡೋದು ಇದರಲ್ಲಿ? ಬೌಲಿಂಗ್ ಅಲ್ಲಿ ಮೇಲ್ಗಡೆ ಇರ್ತದೆ ಅಲ್ಲ. ನಮ್ಗೆ ಆಟ ಆಡೋ ಅಂಥದ್ದು ಏನಾರು ಕರ್ಕೊಂಬನ್ನಿ ಅಂತಂದರೆ ನಮ್ಮ ಪರ್ಣಿ ಆಟ ಆಡೋ ಅಂಥದ್ದು ಕರ್ಕೊಂಬಂದವ್ರೆ. ಏನು ಆಟ ಆಡ್ತಿ ಮಗ್ನೆ? ಪರ್ಣಿ ಏನು ಆಟ ಆಡ್ತಿ? ಯಾವ್ದು ಬೇಕೋ? ಅವಳಿಗೆ ಹೊಸ ಜಾಗ ನೋಡ್ಬಿಟ್ಟು ಒಂಥರ ಐತೈತೆ ಗೈಸ್. ನೋಡಿ ಡಿಫ್ರೆಂಟ್ ಗೇಮ್ಸು. ಇದ್ರಲ್ಲಿ ಕುತ್ಕತ್ತೀಯಾ ಕುದ್ರಲ್ಲಿ? ಹಾಂ ಇಲ್ಲ ಅಂದ್ರೆ ಅಲ್ಲಿ ಬಿಡಿ ಆಟಾಡ್ಲಿ. ಅದಕ್ಕೆ ಅದ್ರಲ್ಲಿ ಬಿಡಿ ಆಟಾಡ್ಲಿ. ಎಲ್ಲ ಆಟಾಡ್ತಾವ್ರು. ಆಟಾಡ ಮಗ್ನೆ. ಇಲ್ಲ ಇದ್ರಲ್ಲಿ ಕುರ್ಸಿ ಚೆನ್ನಾಗಿದ್ದು. ದಿಸ್ ಇಸ್ ಗುಡ್. ನೋ ಪರ್ಣಿ ಇದಾಡ್ತೀಯಾ? ಇದು ಬೇಡವಾ? ಯಾಕೆ? ಹಾಂ ಆಡು. ಫಸ್ಟ್ ಟೈಮ್ ನೋಡ್ಬಿಟ್ಟು ಹೇಳು ಒಂಥರ ಇದಾಗ್ಬಿಟ್ಟವಳೆ. ನೀವು ಯಾವ್ದು ಆಡ್ತೀರಿ? ನೀವು ಇದಾಡಮ್ಮ, ಟ್ರೈನ್ ಓಡ್ಸಮ್ಮ. ರೋಲರ್ ಕೋಸ್ಟರ್ ಗೈಸ್. ಇದು ಸಣ್ಣ ಬೇಬಿ. ಇದು ಸಣ್ಣ ಬೇಬಿ. ನಾವು ಇರೋರಿಗೆಲ್ಲ ಸಣ್ಣ ಬೇಬಿ ಅಂದರೆ ಇದು. ಅದು ಬಿಟ್ರೆ ಸೆಕೆಂಡ್ ಬೇಬಿ. ಅದು ಸಣ್ಣ ಬೇಬಿಯಲ್ಲಿ ಎತ್ಕೊಂಡೈತಲ್ಲ ಅದು ಇನ್ನೂ ಸಣ್ಣ ಬೇಬಿ. ಇದು ಇನ್ನೊಂದು ಚೂರು ಸಣ್ಣ ಬೇಬಿ. ಇದು ಮೊದಲನೇ ಬೇಬಿ. ನಾವು ಬೌಲಿಂಗ್ ಹುಡ್ಕೋಣ ಬನ್ನಿ ಗೈಸ್. ಬರ್ರೋ ಬೌಲಿಂಗ್ ಆಡೋಣ ನಾವು ಹೋಗ್ಬಿಟ್ಟು. ಎಲ್ಲೈತೆ ಇವಳಿಗೆ ಆಡ್ಸ್ಬಿಟ್ಟು ಕರ್ಕೊಂಡು ಹೋಗೋದ ಒಟ್ಟಿಗೆ. ಸೊ ಗೈಸ್ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟೇ, ಬಟ್ ಊಟಕ್ಕೆ ಸ್ವಲ್ಪ ಬೇಗ ಬಂದುಬಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಗೇಮ್ಸ್ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ಅವಳಿಗೆ ಇದನ್ನು ಆಡಿಸ್ಬಿಟ್ಟು ನಾವು ನೆಕ್ಸ್ಟ್ ಬೌಲಿಂಗ್ ಆಡಕ್ಕೆ ಹೋಗೋಣ ಬನ್ನಿ. ಹಿಂಗೆ ಎಸಿಯಾನ ಹಿಂಗೆ. ಸೊ ಈಗ ನಮ್ಮ ಪಣ್ಣಿನ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಅದಕ್ಕೆ. ಬರ್ರಿ ಬರ್ರಿ ಅತಿ ಕಮಾನ್ ಲೆಟ್ಸ್ ಗೋ. ಪಣ್ಣಿ ಹಾಂ ತಗೊಂಡಿದ್ದೆ ಟಿಕೆಟ್ ಇಲ್ಲಿದೆ ನೋಡಿ. ಚಲೋ ನಡಿ ಮಗ್ನೆ. ಹಾಂ ಅದಕ್ಕೆ ಗೋ ಲೆಟ್ಸ್ ಗೋ. ಅಯ್ಯಪ್ಪ ಇದ್ಯಾವುದು ಗೈಸ್ ಇದು? ವಂಡರ್ಲಾದಲ್ಲಿ ಐತಲ್ಲ ಹಂಗೈತಿದು. ಹುಷಾರು ಅದಕ್ಕೆ ಕೆಳಗೆ ಹೋಗ್ತೈತದು. ಲೆಟ್ಸ್ ಗೋ. ಇರೋ ನಾನೇ ತಳ್ತೀನಿ ಇರು. ಅವ್ರಲ್ಲಿ ಆನ್ ಮಾಡಕ್ ಹೋಗೋರೆ ಅನ್ಸುತ್ತೆ.
ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿ ಅಂದ್ರೆ ಮಾಡ್ತಲ್ಲ ಅಕ್ಕ ಗೊತ್ತಾಗಿರೋ ಬಾಯ್ಲಿ ಮಾಡೋದು ಅವಳಿಗೆ ಏ ಹೊಸ ಜಾಗ ಫುಲ್ ಜೋಶ್ ಅವಳಿಗೀಗ ಬನ್ನಿ ಏ ಹಾಯ್ ಇವೆಲ್ಲ ನಾವು ದೊಡ್ಡಾದ್ಮೇಲೆ ನೋಡ್ಬೇಕು ಹೊಸ ರಾಜ್ಲಿ ಬನ್ನಿ ಹ್ಞೂ ಸಪ್ಪಿಗೆ ಯಾಕೆ ಸಪ್ಪು ಕುತ್ಕೊಂಡ್ಬಿಡೋಳ ಗೈಸ್ ರಿಯಾಕ್ಷನ್ ಇಲ್ಲ ಅವಳು ಸ್ಟಡಿ ಆಗಲಿ ಎಷ್ಟು 5 ನಿಮಿಷನೇ ಇದು ಇಲ್ಲ 5 ನಿಮಿಷ ಕೊಡ್ತಾರೆ ಅಷ್ಟೇ ಅನ್ಸ್ತದೆ ಯಾವ್ದು ಇದು ಊಸ್ಬಿಡ್ತೈತಿ ಗೈಸ್ ಫೈನಲಿ ರೌಂಡ್ ಮುಗಿಸ್ಕೊಂಡು ಬರ್ತಾವ್ರೆ ಅವಳಿಗಿನ್ನ ಇವರಿಗೆ ಜಾಸ್ತಿ ಖುಷಿ ಆಗೈತೆ ಅನ್ಸುತ್ತೆ ತಾನೇ ಅವಳಿಗಿನ್ನ ನಿಮ್ಗೆ ಜಾಸ್ತಿ ಖುಷಿ ಆಗಿರತ್ತಾನೆ ನಂಗೆ ಗೊತ್ತು ಹೆಂಗೆ ನಿಮ್ಮ ಮೊಮ್ಮಗಳು ಹೆಂಗಿತ್ತು ಮಗ್ನೆ ಪರ್ಣಿ ಹೆಂಗಿತ್ತವ ಹ್ಞೂ ಮತ್ತೋಗ್ಬೇಕಾ ಅಲ್ಲಿ ಓದಕ್ಕೆ ಸುಮ್ಮನೆ ಕೂತ್ಕೊಬಿಟ್ಟು ಈಗ ಹೋಗ್ಬೇಕಂತೆ ನಡಿ ಹೋಗೋಣ ಅವಳು ಎಂಜಾಯ್ ಮಾಡಿದ್ಲ ಇಲ್ವಾ ಗೊತ್ತಿಲ್ಲ ಇವ್ರಂತೂ ಜಾಸ್ತಿ ಎಂಜಾಯ್ ಮಾಡಿದ್ರು ತಾನೇ ನನಗೆ ಗೊತ್ತು ನಡ್ರಿ ಹೋಗೋಣ ಚಲೋ ಗೈಸ್ ಅಲ್ಲಿಂದ ಇವಾಗ ಈ ಗೇಮ್ಸ್ ಆಡಕ್ ಬಂದವ್ರೆ ಇಲ್ಲಿ ಸಬ್ಬೆ ಸರ್ಫರ್ ಇದು ಮೊಬೈಲಲ್ಲೇ ಆಡ್ಬೋದಪ್ಪ ಇದೇನಕ್ಕೆ ಸುಮ್ಮನೆ ಇದು ಮೊಬೈಲಲ್ಲೇ ಆಡ್ಬೋದಲ್ಲ ಇದು ಸುಮ್ಮನೆ ಹಿಂಗಿಂಗ್ ತಳ್ಳೋದು ಅನಿಸ್ತದೆ ಇದೊಂಥರ ಕ್ರೇಜಿಯಾಗಿ ಐತಲ್ಲ ಈ ಸಬ್ಬೆ ಸರ್ಫರ್ ಎಲ್ಲ ಮೊಬೈಲ್ ಗೇಮಲ್ಲೇ ಆಡ್ಬೋದು ಸೊ ಗೈಸ್ ಇದು ನೋಡಿ ಕಾರ್ಸ್ ಗೈಸ್ ಈ ಥರದೊಂದು ಸೆಟಪ್ ನಾನು ಮನೇಲಿ ಮಾಡಿಸ್ಬೇಕು ದಿಸ್ ಒನ್ ಈ ಥರದೊಂದು ಸೆಟಪ್ ಮಾಡಿಸ್ಬಿಟ್ಟು ಈಗೇನು ಸ್ಟ್ರೀಮ್ ಮಾಡ್ತಾ ಇದ್ದೀನಲ್ಲ ನಾರ್ಮಲ್ ಏನೋ BGMS ಸ್ಟ್ರೀಮು ಈ ಥರದೊಂದು ಕಾರ್ ಸೆಟಪ್ ಮನೇಲಿ ಹಾಕ್ಸ್ಬಿಟ್ಟು ಸ್ಟ್ರೀಮ್ ಮಾಡ್ಬೋದು ಅದ್ರದ್ದು ಪಂಚ್ ಮಾಡೋದು ಇರಬೇಕು ಆ ಸೈಡ್ ಇರಬೇಕು ಗೈಸ್ ಇವ್ನು ಬರೀ ಪಂಚ್ ಮಾಡೋದು ಗುದಿಯೋದು ಒದಿಯೋದು ಇದನ್ನೇ ಕೇಳ್ತಾನೆ ಗೈಸ್ ಇವನು ಜಿಮ್ ಬಾಡಿಗಳು ಹಾಕ್ಬಿಟ್ರೆ ಇದೇ ಕಷ್ಟ ಈ ಥರದೊಂದು ಹಾಕ್ಸ್ಬೇಕು ಇಲ್ಲಾಂದ್ರೆ ಬೈಕ್ ಹಾಕ್ಸ್ಬೇಕು ಯಾವ್ದಾದ್ರು ಒಂದು ಹಾಕ್ಸ್ಬಿಟ್ಟು ಮನೆಗೆ ಸ್ಟ್ರೀಮಿಂಗ್ ಇರಬೇಕು ಗೈಸ್ ಅದು ಒಂದು ಮಾಡ್ತೀನಿ ನೋಡೋಣ ಆಡ್ತಾವಂತ ಪಾಪ ಇದೇನು ಶೂಟ್ ಮಾಡೋದಷ್ಟೇ ಈ ಥರ ಮಿಷನ್ ಸ್ಟಾರ್ಟ್ ಅಲ್ಲಿ ಅದು ಕೊಡಿಬೇಕು ಪ್ರೆಷರಾಗಿ ಬರ್ತಾ ಇಲ್ಲ ಅದು ಪ್ರೆಷರಾಗಿ ಬರಬೇಕು ಪ್ರೆಷರಾಗಿ ಬರಲಿಲ್ಲ ಅಂದ್ರೆ ವೇಸ್ಟ್ ಕ್ರೇಜಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು ನಾನಂತೂ ಮಾಲಕ್ಕೆ ಬಂದು ಊರಿಗೆ ಬಂದಾಗಿಂದ ಹೋಗೇ ಇರಲಿಲ್ಲ ಇದೇನಿದು ಚಾಕ್ಲೇಟು ಅಲ್ಲಿ ಹಾಕಿದ್ರೆ ಬರುತ್ತೆ ಅಲ್ಲಿ ಬರುತ್ತೆ ಅಲ್ಲಿ ಓ ಇದು ನೋಡಿ ಗೈಸ್ ಇದು ಆ ಕಡೆಯಿಂದ ಈ ಕಡೆ ಕುದಿಯೋದು ಈ ಕಡೆಯಿಂದ ಆ ಕಡೆ ಕುದಿಯೋದು ಯಾರು ಫಸ್ಟ್ ಹೋಗಿಸ್ತಾರೋ ಅವ್ರು ವಿನ್ನು ಚೆನ್ನಾಗಿರುತ್ತೆ ಇದನ್ನು ಡೋಣ್ಣು ಯಾರು ಗೆಲ್ತಾರೆ ಗೊತ್ತಿಲ್ಲ ಟೆಡೀಸ್ ಟೆಡ್ಡಿಗೆಲ್ಲನ ಗೆಲ್ಲಕ್ಕಾಗತ್ತೆ ಅಂತೀಯಾ ಏನು ಗೇಮ್ ಇದು ಟೆಡ್ಡಿಗೆ ಏನು ಗೇಮ್ ನೋಡೋಣ ಗೈಸ್ ಇದೇನಿದು ಟೆಡ್ಡಿ ಗೇಮು ಗೈಸ್ ಇದೆಲ್ಲ ಪೇಯ್ಡ್ ಸುಮ್ಮನೆ ತಗೊಳ್ಳೋದು ಅಷ್ಟೇ ದುಡ್ಡು ಕೊಟ್ಬಿಟ್ಟು ಗೇಮ್ ಅಲ್ಲ ಗೇಮ್ಸ್ ಇಲ್ಲ ಅದೇನೋ ಕೊಟ್ಬಿಟ್ಟು ತಗೊಳ್ಳೋದು ಅಷ್ಟೇ ದುಡ್ಡು ಕೊಟ್ಬಿಟ್ಟು ತಗೊಳ್ಳೋದು ಅನ್ಸುತ್ತೆ ಇದೊಂದು ಯಾವ್ದು ಬಾಲ್ ಹಾಕ್ತೀರಾ ವೇಸ್ಟು ಕಣಮ್ಮ ಸುಮ್ಮನೆ ಬಾಲ್ ಹಾಕೋದು ನೋಡುವಂತೈತೆ ನಮ್ಮಮ್ಮ ಆಪ್ಟಿಮಸ್ ಪ್ರೈಮ್ ಗೈಸ್ ಆಪ್ಟಿಮಸ್ ಪ್ರೈಮ್ ನಿಂತವ್ರು ನೋಡ್ರಿ ಇಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಆಪ್ಟಿಮಸ್ ಪ್ರೈಮ್ ಇದ್ರೊಳಗಡೆ ಏನೈತೆ ವಾವ್ ಕ್ರೇಜಿ ಆಪ್ಟಿಮಸ್ ಪ್ರೈಮ್ ಇದೇನಿದು ಇದು 3D ಗೈಸ್ ಇದು ಮಸ್ತಾಗೈತೆ ನಮ್ಮಮ್ಮ ಮಾಲಕ್ಕೆ ಬಂದಿರೋದೇ ಕಮ್ಮಿ ಏನೋ ಅಲ್ವಮ್ಮ ಈ ಸರಿ ಬಂದವ್ರೆ ಕರ್ಕೊಂಬಂದಿದ್ವಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಆ್ಯನಿವರ್ಸರಿ ದಿನ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡಕ್ಕೆ ಹೋಗ್ತಾರೆ ಇವ್ರು ನೋಡಿದ್ರೆ ಕಿಡ್ಸ್ ಪ್ಲೇ ಏರಿಯಾಗೆ ಬಂದವ್ರೆ ಬನ್ನಿ ಎಲ್ಲಿಂದ ಎಲ್ಲ ನೋಡೋಣ ಗೈಸ್ ಬೌಲಿಂಗ್ ಆಡೋಣ ಅಂತ ಕೇಳ್ತಾ ಇದ್ದೀವಿ ಬೌಲಿಂಗ್ ಆಡೋಕ್ಕೆ 1.5 hour ವೆಯ್ಟಿಂಗ್ ಲಿಸ್ಟಲ್ಲಿ ಇದೆಯಂತೆ ಇದು ಮಾಮೂಲಿ ಇರುತ್ತೆ ಒಂದು ಅಲ್ಲಿ ಬೋರ್ಡಲ್ಲಿ ಕಾಣಿಸ್ತಿದೆ ನೋಡಿ 10 ಚಾನ್ಸು ಇಲ್ಲಿ ಕಾಣಿಸ್ತಿಲ್ವ ಇಲ್ಲಿ ಮಾನಿಟ್ರಲ್ಲಿ 10 ಚಾನ್ಸ್ ಕಾಣಿಸ್ತಿಲ್ವಾ ಆ ಥರ 10 ಚಾನ್ಸ್ ಕೊಡ್ತಾರೆ ಅಷ್ಟೇ 10 ಚಾನ್ಸಲ್ಲಿ ಆಗಲಿಲ್ಲ ಅಂದರೆ ವಾಪಸ್ ಬರೋದು 1.5 hour ವೆಯ್ಟಿಂಗ್ ಲಿಸ್ಟಲ್ಲಿ ಐತಲ್ಲಿ 1.5 hour ವೆಯ್ಟಿಂಗ್ ಲಿಸ್ಟು ಬರೀ ಆಗಲ್ಲ ಕಣಂತೆ ಲೇಟು 1.5 hour ಹೋಗೋಷ್ಟೊಳಗೆ ಲೇಟೇ ಆಗೋಗುತ್ತೆ ನಮಗೆ ಪ್ಲಸ್ ಬೌಲಿಂಗ್ ಆಡೋಣ ಅಂತ ಆಸೆ ಇಟ್ಕೊಂಡು ಬಂದು ನೋಡಿದ್ರೆ 1.5 ಗಂಟೆ ವೆಯ್ಟಿಂಗ್ ಲಿಸ್ಟಲ್ಲಿ ಐತೆ ನಮ್ಮಮ್ಮ ಪಾಪ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟು ಕಾಯ್ತೈತೆ 1.5 ಗಂಟೆ ವೆಯ್ಟಿಂಗ್ ಲಿಸ್ಟ್ ಐತೆ ಬೌಲಿಂಗ್ದು ಆಗದೆ ಇರೋ ಕೆಲಸ ಬರ್ರಿ ಸೊ ಗೈಸ್ ಇಲ್ಲಿಂದ ಇವಾಗ ರೆಸ್ಟೋರೆಂಟ್ ಬನ್ನಿ ನಮ್ಮ ಅಪ್ಪಾಜಿ ಹಂಗೆ ಆಂಧ್ರ ಬರ್ತಾರೆ ಗೈಸ್ ಅವರು ಬರ್ತಾರೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಶಿಸ್ತಾಗಿ ಹೋಗೋಣ ಬನ್ನಿ
ಬೌಲಿಂಗ್ ಆಸೆ ಅಂತೂ ನನಸಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡೋಣ. ಇವಾಗ ಟೈಮ್ ಇಲ್ಲ ಗೈಸ್, ಅದಕ್ಕೆ ಆಲ್ರೆಡಿ ಎಷ್ಟು ಟೈಮು ನೋಡಿಲಿ 7:20 ಆಗೋಗಿದೆ. ಸೊ 7:20 ಆಗಿರೋದ್ರಿಂದ ಆಗಲ್ಲ ಹೋಗೋಕ್ಕೆ. ಸೊ ಗೈಸ್ ಫೈನಲಿ ಇವ್ರನ್ನೆಲ್ಲರೂ ನೆಕ್ಸಸ್ ಮಾಲಿಂದ ನಾವು ಗ್ರೀನ್ ಹೆರಿಟೇಜ್ ರೆಸ್ಟೋರೆಂಟಿಗೆ ಕರ್ಕೊಂಡ್ಬಂದಿದ್ದೀವಿ. ಸೊ ಇಲ್ಲೇ ಎಲ್ರಿಗೂ ಏನು ಇಷ್ಟೊಂದು ಜನ ಅವರೇ ಗೈಸ್, ನೆಕ್ಸ್ಟ್ ಲೆವೆಲ್ ಜನ, ಎಷ್ಟೊಂದು ಜನ ಹೊಟ್ಟೆ ಇಸ್ತೈತೆ ಅವನು ಪಾಪ, ಇನ್ನೂ ಊಟ ಕೊಟ್ಟಿಲ್ಲ ಅಂದ್ಬಿಟ್ಟು ಪರದಾಡ್ತಾವನೆ. ಎಲ್ಲ ಫುಲ್ ರಶ್ ಆಗಿಬಿಡಿ, ಜಾಸ್ತಿ ಜನ ಗೈಸ್. ಈಗ 2 ಟೇಬಲ್ ಜಾಯಿನ್ ಮಾಡಬೇಕು, 2 ಟೇಬಲ್ ಜಾಯಿನ್ ಮಾಡಿಸ್ತಾ ಇದೀವಿ. ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಬರಮ್ಮ ಆ ಕಡೆ ಕೊತ್ತಮ್ಮ, ಮೇಡಮ್ ಅವ್ರನ್ನ ಇಲ್ಲ ಕೂರ್ಸಮ್ಮ. ಅಲ್ಲ ಕುತ್ಕೊಂಬನೆ, ಅಜ್ಜಿ ಪಕ್ಕಕ್ಕೆ ಹೋಗು, ಅಜ್ಜಿ ಪಕ್ಕಕ್ಕೆ ಹೋಗು. ಹಾಂ ನೀವು ಬನ್ನಿ ಇಲ್ಲಿಗೆ. ಸೊ ಗೈಸ್ ಮ್ಯಾಚು ಜೊತೆಗೆ ಫ್ಯಾಮಿಲಿ ಜೊತೆಗೆ ಹೊಟ್ಟೆ ತುಂಬ ಊಟ, ಇನ್ನೇನು ಬೇಕು. ಸೊ ಬನ್ನಿ ಇವಾಗ ಆರ್ಡ್ರ್ ಮಾಡಿಬಿಟ್ಟು ಊಟ ಮಾಡೋಣ. ಬಂದಿದ್ದ ತಕ್ಷಣ ಸೂಪ್ ಆರ್ಡ್ರ್ ಮಾಡಿದ್ದು, ಸೂಪ್ ಕುಡ್ದು, ಸೂಪ್ ಆದಮೇಲೆ ಬೇಬಿ ಕಾರ್ನ್ ಮಂಚೂರಿಯನ್ನು ಮತ್ತು ನಮ್ಮ ಅದಕ್ಕೆ ಯಾವುದೋ ಸ್ಪೆಷಲಾಗಿ ಹೇಳಿದ್ರು. ಯಾವುದಕ್ಕೆ ನೀವು ಹೇಳಿದ್ದು? ಯಾವ್ದು ನೀವು ಹೇಳಿದ್ದು? ಆಲೂ ಮಂಚೂರಿಯನ್ ಮತ್ತು ಬೇಬಿ ಕಾರ್ನ್ ಮಂಚೂರಿಯನ್ ತಿಂದು. ಇವ್ನು ಫಸ್ಟ್ ಟೈಮ್ ಸೂಪ್ ಕುಡ್ದೀನಿ ಅಂತಂದ. ಹೆಂಗೈತಪ್ಪ ಸೂಪು? ಸೂಪರ್ ಆಗಿತ್ತು, ಸಖತ್ತಾಗಿತ್ತ. ಸೂಪ್ ಕುಡಿದ್ಬಿಟ್ಟು ಬೂತ್ಕೊಬಿಟ್ಟವನೇ. ತಿನ್ಬೇಕು ಅನ್ಬೇಕು, ಅದಾದ್ಮೇಲೆ ಏನು ಕೇಳಿಸ್ಲಿಲ್ಲ. ಸೊ ನಮ್ಮ ಅಪ್ಪಾಜಿ ನಿನ್ನೆ ಮೈಸೂರಿಗೆ ಬಂದಿದ್ರು, ಅವರು ಬಂದರು. ಸೊ ಇವಾಗ ರೋಟಿ ಆರ್ಡರ್ ಮಾಡಿದ್ದೀವಿ, ರೋಟಿ ಬಂದಿದೆ. ಸೊ ರೋಟಿ ತಿಂತಾ ಇದ್ದೀವಿ. ಇವಳಂತೂ ಯಾರಿಗೂ ತಿನ್ನಕ್ಕೆ ಬಿಡ್ತಾ ಇಲ್ಲ ಗೈಸ್, ಎಲ್ರಿಗೂ ಹಿಂಸೆ ಇಕ್ತಾವ್ರೆ. ಅವ್ರ ಅಮ್ಮಂಗಂತೂ ಹೇಳಿ ಏನು ತಿನ್ನಕ್ಕೆ ಬಿಡ್ತಾ ಇಲ್ಲ. ಬನ್ನಿ ಬಿಡು ಅಮ್ಮ ತಿನ್ನಲಿ. ಸೊ ಎಲ್ಲ ಫುಲ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ನಾನಿವಾಗ ಬಿಸಿ ಬಟರ್ ರೋಟಿ ತಿನ್ಕೊಂಡ್ಬಿಟ್ಟು ನಾನು ಅವ್ರಿಗಿನ್ನ ಮುಂಚೆ ಊಟ ಮಾಡ್ಕೊಂಡಿದ್ದು ಹೊರಗಡೆ ಬಂದೆ. ಯಾಕೆ ಅಂತಂದರೆ ಅವ್ರದ್ದು ಆ್ಯನಿವರ್ಸರಿ ಅಲ್ಲ ಇವತ್ತು, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ 3rd ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಕೇಕ್ ಅರೇಂಜ್ ಮಾಡಿಸ್ಬೇಕಿತ್ತಲ್ಲ ಅಂತಂದ್ಬಿಟ್ಟು ಪಾಪ ಇಲ್ಲೇ ಒಬ್ಬರು ವೆಯ್ಟ್ರ್ ಇದ್ದರು. ಸೊ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೊಂಚೂರು ಕೇಕ್ ತೊಗೊಂಬಂದು ಕೊಡಿ ಅಂತ. ಸೊ ಅವ್ರು ಹೋಗಿದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಕೇಕ್ ಬರುತ್ತೆ. ಕೇಕ್ ಬಂದಮೇಲೆ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅಲ್ಲೇ ಇದ್ದರು, ಮುಂದೆಗಡೆ ಹೇಳೋಕ್ಕಾಗಿಲ್ಲ ಅಂತಂದ್ಬಿಟ್ಟು ನಾನು ಬೇಗ ಊಟ ಆದಂಗೆ ಬಂದುಬಿಟ್ಟು ಕೈ ತೊಳೆಯೋ ಥರ ಬಂದುಬಿಟ್ಟು ಆರ್ಡ್ರ್ ಮಾಡಿ ಕಳಿಸಿದ್ದೀನಿ. ಸೊ ಅವ್ರು ಇನ್ನೊಂದು 10 ನಿಮಿಷ ಹೋಗ್ಬಿಟ್ಟು ತರ್ತೀನಿ ಅಂತ ಹೇಳವ್ರೆ. ಸೊ ಬನ್ನಿ, ಅವ್ರಿನ್ನ ಊಟ ಮಾಡ್ತಾವ್ರೆ. ಎಲ್ಲರೂ ನೋಡಿಯಲ್ಲಿ ಅಲ್ಲಿ ಕೂತವ್ರೆ, ಇಲ್ಲಿ ಕೂತವ್ರು ನೋಡಿಯಲ್ಲಿ. ಸೊ ಅವರೆಲ್ಲ ಬೇಗ ಊಟ ಮಾಡೋಷ್ಟರೊಳಗೆ ಕೇಕ್ ತೊಗೊಂಬಂದ್ಬಿಟ್ಟು ಅವ್ರಿಗೆಲ್ಲ ಸರ್ಪ್ರೈಸ್ ಮಾಡ್ಸೋಣ. ಕೇಕ್ ಕಟ್ ಮಾಡಿಸಿದ್ರೆ ಕ್ರೇಜಿಯಾಗಿರುತ್ತೆ. ಸೊ ಬನ್ನಿ ಇವಾಗ ಅವ್ರು ಕೇಕ್ ತೊಗೊಂಬಂದ್ಮೇಲೆ ಕೇಕ್ ಕಟ್ ಮಾಡಿಸೋಣ. ಗೈಸ್ ಅವರಿಗೆ ನಾನು ಕೇಕ್ ಮೇಲೆ ಏನು ಬರೆಸ್ಬೇಕು ಅಂತ ಹೇಳೋದು ಮರ್ತ್ಬಿಟ್ಟಿದ್ದೆ. ಅದಕ್ಕೆ ನಾನೇ ಹುಡ್ಕೊಂಡು ನೋಡಿ ಬಂದೆ. ಇಲ್ಲಿ ಡಾಲ್ಫಿನ್ ಅನ್ನೋದೊಂದು ಕೇಕ್ ಶಾಪ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಈಗ ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು ಅವ್ರಿಗೆ ಅದನ್ನು ಬರ್ಸ್ಕೊಂಡು ತಗೊಂಬನ್ನಿ ಅಂತ, ಅವ್ರು ಅಲ್ಲೇ ಅವರೇ ಪಾಪ. ಸೊ ಅವ್ರಿಗೆ ಬರ್ಸ್ಕೊಂಡು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಸೊ ನನ್ನ ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಏನೂ ಡೌಟ್ ಬರೋಲ್ಲ. ಸೊ ಅವ್ರು ಬಂದಮೇಲೆ ಸರ್ಪ್ರೈಸ್ ಅಂತ ಮಾಡಿಸ್ಬೋದಲ್ವಾ. ಸೊ ಅವರೆಲ್ಲ ಅಲ್ಲಿದ್ದಾರೆ ಗೈಸ್. ನಾನು ಇಲ್ಲೇ ಕೆಳಗಡೆ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿವರೆಗೆ ಅವ್ರ ಹತ್ರ ನಂಬರ್ ಕೇಳಿದೆ. ಅವ್ರ ನಂಬರ್ ಇಲ್ಲ ಅಣ್ಣ, ಇಲ್ಲೇ ಕೆಳಗಡೆ ಇರೋದು ಹೋಗಿ ಅಂತಂದ್ರು. ಸೊ ಅದಕ್ಕೆ ನಾನೇ ಓಡ್ಕೊಂಡು ಹೋಗಿದ್ದೆ. ಗೈಸ್ ನಾನು ಕೇಕ್ನ ಸರ್ಪ್ರೈಸಾಗಿ ತಗೊಂಬನ್ನಿ ಅಂತಂದರೆ ಈ ಅಣ್ಣ ಬಂದ್ಬಿಟ್ಟು ಸ್ಪಾಯ್ಲ್ ಮಾಡಿಬಿಟ್ರು. ನಮ್ಮ ಅಣ್ಣಂಗೆ ಹೇಳ್ಬಿಟ್ರು, ಸರ್ ಕೇಕ್ ಬರಬೇಕು ಇನ್ನು ಅಂತ, ಬಿಲ್ ಕೊಡಿ ಅಂತ ಕೇಳಿದ್ರೆ ನೋಡಿ ಈ ಕೇಕ್ ಆರ್ಡ್ರ್ ಮಾಡಿದ್ದೆ ಗೈಸ್. ಪಾಪ ಇವರೇ ಹೋಗಿ ತೊಗೊಂಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್. ಅವ್ರಿಗೆ ಇಂಟೇ ಇರಲಿಲ್ಲ ಪಾಪ. ಏನೋ ಬಾಯ್ಲೆ ಅಮ್ಮಂಗೂ ಅಪ್ಪಂಗೂ ಕೇಕ್ ಕಟ್ ಮಾಡ್ಸೋಣ ಬಾ. ಅಮ್ಮಂಗೂ ಅಪ್ಪಂಗೂ ಕೇಕ್ ಕಟ್ ಮಾಡ್ಸೋಣ ಬಾ. ಒಂಚೂರು ಟೇಬಲ್ ಕ್ಲೀನ್ ಮಾಡಿಸ್ತಿದ್ದೆ. ಈಗ ಕೇಕ್ ಕಟ್ ಮಾಡಿಸ್ಬಿಟ್ಟು 3ನೇ ವರ್ಷ ಕಂಪ್ಲೀಟೆಡ್, 4ನೇ ವರ್ಷಕ್ಕೆ ಕಾಲಿಡ್ತಾವ್ರೆ. ಗೈಸ್ ಸಾಂಗ್ ಬೇಕು ಅಂದ್ಬಿಟ್ಟು ಸಾಂಗು ಹಾಕ್ಸಿದ್ದೀನಿ. ಸಾಂಗ್ ಬರ್ತೈತೆ ಇವಾಗ. ಹಾಕ್ಸಿಲ್ವಾ? ಬರಲೇಬೇಕು. ಶಾಕ್ ಆಗ್ಬಿಟ್ಟು ಅವ್ನು ಸಾಂಗ್ ಬರ್ತೈತೆ. ಸಿ ಪಾಪನು ಕೂಡ ಮಧ್ಯಕ್ಕೆ ಕ್ಲಾಪ್ಸ್ ಮಾಡಿ ಎಲ್ಲ ಹತ್ಕೊಂಡ್ಮೇಲೆ. ಇದೇನು ಹತ್ತುತ್ತಾನೆ ಇಲ್ಲ ಹಸಿ ಅದಕ್ಕೆ. ಕ್ಲಾಪ್ಸ್ ಮಾಡ್ರು. ಎಲ್ಲ ಮೀರು. ಅಯ್ಯೋ ಎಷ್ಟು ಜನ ನೋಡ್ತಾವ್ರು ನೋಡಮಲ್ಲಿ. ಎವ್ರಿಬಡಿ ಅಲ್ಲ. ಜನರೆದುರಿನಲ್ಲಿ ನಿನ್ನ ನೆರಳಾಗಿ. 「 ಿ ನಿಲ್ಲುವೆ. 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಏ
ವರ್ಷ ಕಂಪ್ಲೀಟ್ ಆಯ್ತು. 4ನೇ ವರ್ಷ ಎಂದು ಓ ಯಾಕೆ ನಾಚ್ಕತಾ ಇದ್ದೀರಲ್ಲ? ಏ ಹೋಗಮ್ಮ ತಿನ್ಸಮ್ಮ, ಹೋಗಮ್ಮ. ನೋಡಿ ಗೈಸ್, ಇಂಥ ಸೆಲೆಬ್ರೇಷನ್ ಬಗ್ಗೆ ಯಾರಿಗಿರುತ್ತೆ? ನಮಗಂತೂ ಇನ್ನೂ ಬಂದಿಲ್ಲ. ನಮ್ಮ ಅದಕ್ಕೆ ನಗ್ತಾವ್ರೆ. ಏಯ್ ವಿಶ್ ಮಾಡೋ, ಯಾಕೋ ವಿಶ್ ಮಾಡಿ ಹ್ಯಾಪಿ ಆನಿವರ್ಸರಿ. ಇವನು ಫೋಟೋ ತೆಗಿತಾನೆ. ನಮ್ಮ ಅಪ್ಪಾಜಿನ ಫುಲ್ ಫೋಟೋಗ್ರಾಫರ್ ಆಗ್ಬಿಟ್ಟವ್ರೆ. ಏ ಫುಲ್ ಸೆಕೆ ಗೈಸ್, ಫುಲ್ ಬೇಸಿಗೆ ಅಂದರೆ ಬೇಸಿಗೆ, ನೆಕ್ಸ್ಟ್ ಲೆವೆಲ್ ಬೇಸಿಗೆ. ಸಮರ್ ಕಾಣಿಸ್ತೇನಾ? ನೀವು ಕಾಣಿಸಂಗೆ ಹಿಡಿತಾ ಇಲ್ಲ ಕ್ಯಾಮ್ರಾ, ಅದಕ್ಕೆ. ಏಯ್ ಸ್ವಲ್ಪ ಹಾಂ, ಅವಳಿಗೆ ಏ ಹೋಗ ಕೇಕ್ ತಿನ್ಸ, ಹೋಗ ಬೇಗ ಹೋಗ ನೀನು. ಯಾಕೆ ನಿಮ್ಮ ಅಕ್ಕಂಗೆ ಕೇಕ್ ತಿನ್ಸಲ್ವಾ? ನಿಮ್ಮ ಅಕ್ಕ ಅಣ್ಣಂಗೆ ಅಲ್ಲ, ನಿನಗೆ ಅಕ್ಕನ ಅಣ್ಣ ಆಗ್ಬೇಕಾ? ಅಣ್ಣ ಅತ್ತಿಗೆ ಅಂತೇಳು. ಮಿಕ್ಸಪ್ ಮಾಡ್ತಾವನು. ತಿನ್ಸು ಬೇಡ. ಗೈಸ್, ಸಕ್ಸಸ್ಫುಲಿ ಸೆಲೆಬ್ರೇಷನ್ ಮುಗೀತು. ಯಾವ ಬೇಡ? ಈಗ ಎಲ್ಲಾರನ್ನೂ ಏನಮ್ಮ ಬಿಡಬೇಕೇನಮ್ಮ? ಓಕೆ. ಯಾವುದು ಸ್ವೀಟಾ? ಇಲ್ಲ 420 ಹಾಕ್ಸ್ಬಿಡ್ಲಾ? ತಲೆ ಸುತ್ತ ಬಂದು ಗಿರ್ರಂ ಬಿದ್ದೋಬೇಕು ನಮ್ಮಮ್ಮ. ಹೆಂಗಿತ್ತು ಸೆಲೆಬ್ರೇಷನ್? ಹೆಂಗಿತ್ತು? ಸೂಪರ್. ಅವ್ರು ತಿಂತಾರೆ ಕೇಳು, ಎಷ್ಟು ಜನ ತಿಂತಾರೆ ಕೇಳು. ಗೈಸ್, ಎಲ್ರಿಗೂ ಬಿಡಬೇಕಂತೆ. ವಿಶು ತಿಂತಾನಲ್ಲ ಕೇಳ್ತೀನಿ. ವಿಶು ಬಿಡ ತಿನ್ನಲ್ಲ? 2 3 ನೀನು ತಿನ್ನಲ್ಲ? ಇಲ್ಲ, ಅವ್ನು ತಿನ್ನಲ್ಲ. ನೀವು ತಿಂತೀರಾ? 4 5 ಹಂಗಾರೆ ಸ್ವೀಟಾ? ಓಕೆ ಗೈಸ್, ಇವ್ರಿಗೆ ಬೀಡ ಬೇಕಂತೆ. ಬನ್ನಿ 5 ಬೀಡ ತಗೊಂಡು ಹೋಗೋಣ. ಫೈನಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಎಲ್ಲರೂ ಬೀಡ ತಿನ್ಬೇಕು ಅಂದರು. ಬೀಡ ತಿನ್ಸ್ಕೊಂಡು ಅಣ್ಣ ನಿದ್ಗಣ್ಣಲ್ಲ ಅವನೇ. ನಾನು ನಿದ್ದೆಗಣ್ಣಲ್ಲಿ ಅಂತಂದರೆ ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ ಗೈಸ್. ಹೋಗ್ಬಿಟ್ಟು ಸ್ಟ್ರೀಮ್ ಮಾಡಬೇಕು. 5 ಗಂಟೆ ಸ್ಟ್ರೀಮ್ ಮಿಸ್ ಆಗಿಬಿಟ್ಟೈತೆ. ಸೊ ಸ್ಟ್ರೀಮಿಗೆ ಕೂತ್ಕೊಳ್ಳೋಣ. ಇವನು ಅವಾಗಲೇ ನಾನು ಊರಿಗೆ ಹೋಯ್ತೀನಿ ಅಂತಂದ. ಬಟ್ ಇವನನ್ನು ಕಳಿಸ್ತೇನೆ. ನಾವು ಮೈಸೂರಿಗೆ ಎಳ್ಕೊಂಡೋಗಿದ್ದು. ನಮ್ಮ ವಿಶು ಪಾಪ ಪಣ್ಣಿ ಮಲ್ಕೊಂಬಿಟ್ಟಿದ್ಲು, ಅವಳನ್ನ ಎತ್ಕೊಂಡು ಹೋಗ್ತಾವನೆ. ಇವರಿಬ್ರು ಅವಾಗಲೇ ಗೈಸ್ ಇಲ್ಲಿ ಎಲೆಕ್ಟ್ರಿಕ್ ಗಾಡಿ ಸರಿ ತೋರಿಸಿದ್ನಲ್ಲ, ಈ ಗಾಡಿ ಎತ್ಕೊಂಡು ಹೋಯ್ತೀನಿ ಅಂದ್ಕೊಂಡು ಹೋಯ್ತಾಯಿದ್ರು. ಯಾವ ಹೋಗೋದಿಲ್ಲ ಗೀಗೋದಿಲ್ಲ ಅಂತ ಅಂದ್ಬಿಟ್ಟು ಇವ್ರನ್ನೂ ಮೈಸೂರಿಗೆ ಕರ್ಕೊಂಡೋಗಿದ್ದು. ಒಟ್ಟಿಗೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ಸೊ ಮನೆಗೆ ಬಂದಾಯಿತು. ನೋಡಿದ್ರಲ್ಲ ಗೈಸ್, ಈ ಥರ ಇತ್ತು ನಮ್ಮಣ್ಣ ಅದಕ್ಕೆ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.